ಓಕೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೇವೆ ಎಲ್ಲಿ? ಕೋಟಗಿರಿ. ಹೌದು, ಇವಳಿಗೆ ಕೋಟದ ತುಂಬಾ ನೆನಪು ಬರ್ತಿತ್ತು. ಸೊ ನಾವು ಸೀದಾ ಕೋಟಗಿರಿಗೆ ಹೋಗ್ತಾ ಇದ್ದೇವೆ. ಹಿಂದೆ ವ್ಯೂ ನೋಡಿದ್ರೆ ನಿಮ್ಗೆ ತುಂಬಾ ಚಂದ ಕಾಣ್ತದೆ. ಸೊ ಇದೆಂತಂದ್ರೆ ಈಗ ಊಟಿಯಿಂದ 1 ಗಂಟೆ ದೂರ ಆಯ್ತಾ. ಕೆಲವರಿಗೆ ಇದು ಗೊತ್ತಿಲ್ಲ, ನನ್ಗೆ ಗೊತ್ತಿರ್ಲಿಲ್ಲ. ನಿನ್ಗೆ ಗೊತ್ತಿತ್ತಾ? ಇಲ್ಲ. ಅಂದ್ರೆ ಪ್ಲೇಸ್ ಇದೆ ಅಂತ ಗೊತ್ತು, ಬಟ್ ಅಲ್ಲಿ ಏನಿದೆ ಅದೆಲ್ಲ ಗೊತ್ತಿಲ್ಲ. ಸೊ ನಾವು ಹೋಗಿ ಈಗ ಎಕ್ಸ್ಪ್ಲೋರ್ ಮಾಡ್ಬೇಕು, ನೋಡುವ. ಪೀಸ್ ಉಂಟು ಊಟಿಯಲ್ಲಿ, ಯಾವತ್ತು ರಶ್ ಅಂತ. ಸೊ ನಾವು ಊಟಿ ಲೇಕ್ ಎಲ್ಲ ಮಿಸ್ ಅಂದ್ರೆ ಬೇಡ ಅಂತ ಬಿಟ್ವಿ, ಅಷ್ಟು ಜನ ಅಲ್ಲಿ. ಅಪ್ಪ, ಮದುವೆ ಆದ ನಂತರ ಅದೇ ಹುಡ್ಕೊಂಡು ಹೋಗುದು ಎಲ್ಲ ಕಡೆ. ಎಂತ ಪೀಸ್ ಹೋಗುವ ಈಗ ಸ್ವಲ್ಪ ವ್ಯೂ ಎಲ್ಲ ನನ್ಗೆ ಹೇಳಿ. ಅದು ನಾವೀಗ ವರ್ಜಿನ್ ವರ್ಜಿನ್ ಅರ್ಥ ಅಂತ ಅಲ್ಲಿ ಹೋಗಿ. ಇದು ನಾವಿರೋ ಸ್ಟೇ ಇಂದ ಒಂದು 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಎಂಟ್ರಿ ಫೀಸ್ ಬಂದು 200 ಅಲ್ವಾ, ಪರ್ ಹೆಡ್ 200. ಆಕ್ಚುಲಿ ತುಂಬಾ ವರ್ತ್, ಯಾಕಂದ್ರೆ ನಾನು ಬೇರೆ ಕಡೆ ಸಹ ಹೋಗಿದ್ದೇನೆ ಆಯ್ತಾ. ಪರ್ ಹೆಡ್ ಜಾಸ್ತಿ ಇರ್ತದೆ, 600 500 ಹಾಗೆಲ್ಲ ಇತ್ತು. ಮತ್ತೆ ಒಂದು ಪಕ್ಷಿಗೆ ಹಿಡ್ಕೊಳ್ಳಿಕ್ಕೆ ಸಹ ಎಕ್ಸ್ಟ್ರಾ ಮತ್ತೆ ಪೇ ಮಾಡ್ಬೇಕು. ಬಟ್ ಇಲ್ಲಿ ಏನು ಸಹ ಇರಲಿಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಗೆ ಸಹ ಫಸ್ಟ್ ಟೈಮ್ ಅಲ್ಲ? ಹೌದು, ಪಕ್ಷಿಯೇ ಬಂದು ಕುತ್ಕೊಳ್ತದೆ ನಮ್ಮ ಮೇಲೆ, ನಾವು ಹೋಗ್ಬೇಕಂತ ಇಲ್ಲ. ಒಂದಂತೂ ನಿಮ್ಗೆ ಬಿಡ್ತವೇ ಇರ್ಲಿಲ್ಲ ಅಲ್ಲ, ಒಂದು ಎಂತ ಅದ್ರ ಹೆಸರು ನೆನಪಿದೆ ನಿಮ್ಗೆ? ಮರ್ತೋಯ್ತು, ಹೆಸರು ಮರ್ತೋಯ್ತು. ಅದು ಬ್ರೌನ್ ಕಲರ್ ಇದು, ಗ್ರೇ ಕಲರ್ ಇದೆ, ಒಂದು ಪಕ್ಷಿ ಇತ್ತು ಅಲ್ಲಿ ನೋಡಿ. ಮತ್ತೆ ನೋಡಿ, ಅದು ನೋಡ್ಲಿಕ್ಕೆ ಅವರೇನೋ ಕೊಡ್ತಾರೆ ಒಂದು ಕಾಳು ತರ ಆಯ್ತಾ, ಅದನ್ನ ಹಿಡ್ಕೊಂಡ್ರೆ ಆಯ್ತು, ಅದು ಸ್ಮೆಲ್ಲಿಗೆ ಅದು ಬರ್ತದೆ. ಇದೊಂದು ದೊಡ್ಡ ಪಕ್ಷಿ ಉಂಟಲ್ಲ, ನಾನು ಬೇರೆ ಕಡೆಗೆ ಹೋಗಿದ್ದೆ, ಅಲ್ಲಿ ಅದು ಜಸ್ಟ್ ಹಿಡ್ಕೊಂಡು ಒಂದು 3 ಫೋಟೋ ತೆಗಿಲಿಕ್ಕೆ 600 ರುಪೀಸ್. ಇದೆಷ್ಟು ವರ್ತ್ ಅಂದರೆ. ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಆಡು, ಕುರಿ, ಮತ್ತು ಆಸ್ಟ್ರಿಚ್ ಹಾಗೆಲ್ಲ ಅದೊಂದು ಸಣ್ಣ ಫಾರ್ಮ್ ಹೌಸ್ ಅಲ್ವಾ. ಮತ್ತು ರ್ಯಾಬಿಟ್ ಹಾಗೆಲ್ಲ ಇತ್ತು. ಖುಷಿ ಆಯಿತು. ಅಂದರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದು ಬದಲು ಅಲ್ಲೇ ಹತ್ತಿರದಲ್ಲಿ ಒಂದೊಳ್ಳೆ ನಮಗೆ ಪಾಯಿಂಟ್ ಸಿಕ್ತು. ಓಕೆ. ಸೊ ಈಗ ನಾವು ಕೋಟಗಿರಿಗೆ ನಮ್ಮ ರೂಮಿಗೆ ಬಂದಿದ್ದೇವೆ. ನೋಡಿ ವ್ಯೂ, ಎಂತ ವ್ಯೂ ಅಂದರೆ ಖುಷಿ ಆಗ್ತದೆ ನೋಡುವಾಗ. ಸೂಪರ್ ಇದೆ. ರೂಮ್ ಕೂಡ ತುಂಬ ಒಳ್ಳೆದುಂಟು. ಸೊ ಈಗ ಇಲ್ಲಿ ಕೂಡ ಸ್ವಿಗ್ಗಿ ಉಂಟಂತ, ಭಯಂಕರ ಸ್ವಿಗ್ಗಿ. ಸೊ ಒಂದು ಲಂಚ್ ಮಾಡಿ ಮತ್ತೆ ನೋಡು ಎಲ್ಲಿ ಹೋಗುದಂತ. ಅವ್ರ ಹತ್ರ ಕೇಳ್ತಾನೆ ಎಲ್ಲಿ ಹೋಗುದು, ಮತ್ತೆ ಹೋಗ್ತೇವೆ. ಇದು ರೂಮ್ ಕೂಡ ನೋಡಿ ತುಂಬ ಒಳ್ಳೇದಿದೆ. ಎಷ್ಟು 3500ಗೆ ಸಿಕ್ಕಿತ್ತು ಇದು. ಎಲ್ಲಿ? booking.com ಅಲ್ಲಿ. ಒಳ್ಳೆದುಂಟು ರೂಮ್, ದೊಡ್ಡದುಂಟು, ಸೀಲಿಂಗ್ ಕೂಡ ತುಂಬ ಮೇಲೆ. ಅದು ನನಗೆ ಫ್ಯಾನ್ ಉಂಟು ಮತ್ತೆ ವಾಶ್ರೂಮ್ ಕೂಡ ಉಂಟು. ಸೊ ಒಳ್ಳೆ ರೂಮ್. ಅಲ್ಲಿಂದ ವ್ಯೂ ಕೂಡ ತುಂಬ ಒಳ್ಳೆದುಂಟು. ಸೊ ನಮ್ಮ 1 ನೈಟ್ ಇನ್ ಕೋಟಗಿರಿ ಇದೇ ರೂಮ್, ವ್ಯಾಲಿ ವ್ಯೂ ಇನ್. ಓಕೆ. ಈಗ ಕೂಗ್ಲಿಕ್ಕೆ ಮಾತ್ರ ಬಾಕಿ, ಅದಕ್ಕೆ ವಿಡಿಯೋ ಆನ್ ಮಾಡ್ತಿದ್ದೇನೆ. ಅಲ್ಲಿ ಕ್ಯಾಥರಿನ್ ಫಾಲ್ಸ್ ಅಂತ ಜಾಗ ಎಲ್ಲ ಬ್ಯೂಟಿಫುಲ್ ಉಂಟು. ಬಟ್ ಇಲ್ಲಿಗೆ ಅನಿಮಲ್ ಕ್ರಾಸಿಂಗ್ ಅಂತ ಅವರು ಇದೇ ಬಂದ್ ಮಾಡಿದ್ದಾರೆ. ಬಂದಾಗಿದೆ ಅಂತ ಇಷ್ಟು ದೂರ ಬಂದು ಅದು ಸಹ ನೋಡ್ಲಿಕ್ಕೆ. ಸೊ ಈಗ ನೋಡುವ ಮೇಲೆ ಹೋಗಿ ಎಂತ ಉಂಟಂತ. ಆನ್ಲೈನ್ ಅಲ್ಲಿ ಹಾಕ್ಬೋದಲ್ಲ, ಅದೆಲ್ಲ ಹಾಕುದಿಲ್ಲ. ಅದು ಪೈಕರ ಫಾಲ್ಸ್ ಕ್ಲೋಸ್ ಅಂತ ಹಾಕಿದಾರಲ್ಲ, ಹೌದೌದು, ಹಾಗೆ ಹಾಕ್ಬೇಕಿತ್ತು. ಇಷ್ಟು ದೂರ ಒಂದು 20 ಕಿಲೋಮೀಟರ್ಸ್ ಬಂದ ಮೇಲೆ ಇಲ್ಲಿ ಕ್ಲೋಸ್ ಹೇಳಿದ್ರೆ ಎಂತ ಮಾಡುದು? ಹೋಗಿ ನೋಡುವ ಈಗ ಮೇಲೆ ಎಂತ ಇದೆಯಂತೆ, ನೀರಿಲ್ಲ ಅಂತೆ. ನೋಡುವ ಮೇಲೆ ಎಂತ ಉಂಟಂತ ನೋಡುವ. ಎಂತ ಡಬ್ಬ ವ್ಯೂ ಪಾಯಿಂಟ್, ಎಂತ ವ್ಯೂ ಸಹ ಇಲ್ಲ ಇಲ್ಲಿ. ಬರಬೇಡಿ, 30 ರುಪೀಸ್ ಸುಮ್ಮನೆ ವೇಸ್ಟ್. ವ್ಯೂ ಒಳ್ಳೆದುಂಟು, ಬಟ್ ಇದು ನಮ್ಮ ರೂಮಿಂದ ಸಹ ಕಾಣ್ತದೆ ವ್ಯೂಸ್. ಇಲ್ಲಿ ಬರಬೇಡಿ, ವೇಸ್ಟ್. ಅಲ್ಲ, ಅಲ್ಲಿ ಅನಿಮಲ್ ಕ್ರಾಸಿಂಗ್ ಅಂತ ಫಾಲ್ಸ್ ಕ್ಲೋಸ್ ಮಾಡಿದ್ರು. ಅಲ್ಲಿ ಯಾವ ಆನೆ ಕಾಣುದಿಲ್ಲ ಅಂತ ಟಿಕೆಟ್ ತಗೊಳ್ಳುದು ವೇಸ್ಟ್. ಓಕೆ. ಸೊ ಈಗ ತುಂಬ ಡ್ರೈವ್ ಮಾಡಿ ಒಂದು ಕೊಡನಾಡು ವ್ಯೂ ಪಾಯಿಂಟ್ ಅಂತ ಒಂದು ಬಂದಿದ್ದೇವೆ. ಒಳ್ಳೆ ಚಳಿ ಉಂಟು ಇಲ್ಲಿ, ಮಂಗಗಳು ಕೂಡ ಉಂಟು. ಇವಳಿಗೆ ಕ್ಯಾಥರಿನ್ ಫಾಲ್ಸ್ ನೋಡ್ಲಿಕ್ಕೆ ಸಿಕ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಾದ್ರೂ ಇಲ್ಲಿ ನಾನು ಹೇಳಿದೆ, ಇಲ್ಲಿ ಗುಡ್ಡೆ ಹತ್ರ ಇರ್ಬೇಕಂತ. ದೂರದಲ್ಲಿ
ಎಲ್ಲಿ ಕ್ಯಾಥರಿನ್ ಫಾಲ್ಸ್ ಅಂತ ಅದು. ಮೋಸ್ಟ್ಲಿ ಇರ್ಬೋದು, ಅಲ್ಲಿ ಕಾಣ್ಲಿಲ್ಲ, ಇಲ್ಲಿ ಅಟ್ಲೀಸ್ಟ್ ನೀರು ಹೋಗೋದು ನೋಡ್ಬೇಕು. ಅಲ್ಲ ಮಾರೆ ಹಾಗೆ ಎಂತ view ಒಳ್ಳೆದುಂಟಲ್ಲ. ಇವು ಒಳ್ಳೆ ಉಂಟು, ಚಳಿ ಆಗ್ತಾ ಉಂಟು ಜೋರು. ಹಾ? ಅಧಿಕ ಪ್ರಸಂಗದಲ್ಲಿ ಹೂಡಿ ಹಾಕದೆ ಬಂದಿದ್ದೇವೆ. ಕನ್ನಡಕ ಚಂದ ಉಂಟು. ನೀವೇ ಕೊಟ್ಟಿದ್ದು ಗೊತ್ತು. ಓಕೆ, ಸೊ ಇವತ್ತು ಡೇ 2 ಅಲ್ಲ ಎಂತ ಮಾರೆ ಡೇ 2 ಅಂತ, ಡೇ 8 ಆಯ್ತಾ, ಡೇ 5. ಈಗ ನಾವು ಸೊ ಕೋಟಗಿರಿ ಡೇ 2. ಈಗ ಟೀ ಪ್ಲ್ಯಾಂಟೇಷನ್ ಹತ್ರ ಹೋಗ್ತಾ ಇದ್ದೇವೆ. ಇಲ್ಲೇ ನಮ್ಮ ಏರಿಯಾದಲ್ಲೇ ತುಂಬ ಎಲ್ಲ ಪ್ಲ್ಯಾನ್ ಗಜಿಬಿಜಿ ಎಲ್ಲ ಅದ. ಟ್ರೈನಿದು ಟಿಕೆಟ್ ಮಾರೆ, ಟಾಯ್ ಟ್ರೈನ್ ಇದು ಮಕ್ಕಳಿಗೆ ಟಾಯ್ ಟ್ರೈನಿದು ಟಿಕೆಟ್ ಆಚೆ ಈಚೆ ಆಗಿ ಈಗ. ಹೌದು, ಆ್ಯಕ್ಚುಲಿ ಟ್ರೈನ್ ಟಿಕೆಟ್ ಒಂದು 3 months ಮುಂಚೆನೇ ಮಾಡಬೇಕಂತೆ. ನಮ್ಮದು ಟ್ರಿಪ್ ಪ್ಲ್ಯಾನ್ ಎಲ್ಲ 2 ದಿನದ ಹಿಂದೆ ಎಲ್ಲ ಪ್ಲ್ಯಾನ್ ಆಗೋದು, ಹೋಗುವ ಸೀದಾ ಹೋಗುವ ಅಂತ. ಹೌದು, ಹಾಗೆ ಮಾಡಿದರೆ ಟಿಕೆಟ್ ಸಿಗ್ತದಾ? ಹೌದು, ಅದೇ ಅದು ಟೀ ಗಾರ್ಡನ್ ಒಳಗೆ ಹೋಗೋದು ಈಗ. ಆಯಿತಾ, ಹೋಗುವ. ಇಷ್ಟು ಬಿಸಿಲಿದ್ರೆ ಸಹ ನನಗೆ ಎಂಥ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಷ್ಟು ಸಹ ಕೋಲ್ಡ್ ಉಂಟು. ಓಕೆ, ನೋಡ ಟೀ ಗಾರ್ಡನ್. ಸೊ ಈಗ ಇಲ್ಲಿ ಒಂದು ಟೀ ಪ್ಲಾಂಟೇಶನ್ ಒಳಗೆ ಹೋಗ್ತಾ ಇದ್ದೇವೆ. ಹೋಗುವ ಲ್ಯಾಂಪ್ಸ್ ರಾಕ್. ಸಾಕಾಯ್ತು, ಹೋಗಿ ಮಾರೆ. ಲ್ಯಾಂಪ್ ಶಾಪ್ ಅಂತ, ಲ್ಯಾಂಪ್ಸ್ ರಾಕ್, ಲ್ಯಾಂಪ್ಸ್ ಲ್ಯಾಂಪ್ ಅಲ್ಲ, ಲ್ಯಾಂಪ್ಸ್ ಅದೇ ಲ್ಯಾಂಪ್ ಅಲ್ಲ ಲ್ಯಾಂಪ್ ನೋಡುವ ಆಯ್ತಾ. ಕೆಲವು ಕಡೆ ಲ್ಯಾಂಪ್ ಉಂಟು, ಕೆಲವು ಕಡೆ ಲ್ಯಾಂಪ್ ಅಲ್ಲ. ಇಲ್ಲಿ ಬರಬೇಡಿ, ಮೇರಿ ಟಿಕೆಟ್ ತೆಗಿತೇನೆ. ಎಂತ ಉಂಟು ನೋಡು. ಇಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ ಅಲ್ಲ, ಅಲ್ಲ, view ಬನ್ನಿ. ಒಳ್ಳೆ ಇರ್ತದೆ, ಬಟ್ ಇವತ್ತು- ಪಾರ್ಕಿಂಗ್ ಎಲ್ಲ ಇಲ್ಲ. ಇವತ್ತು ಸೋಮವಾರ ಕೂಡ ನೋಡಿ ನಾನು ಪಾರ್ಕ್ ಎಲ್ಲಿ ಮಾಡಿದ್ದೇನೆ, ಎಲ್ಲಿಯೋ ದೂರ ಪಾರ್ಕ್ ಮಾಡಿದ್ದಾನೆ. ಮತ್ತೆ ಇಲ್ಲಿ ಸಿವಿಕ್ ಸೆನ್ಸ್ ಅಂತ ಇಲ್ಲ ಜನರಿಗೆ, ಗೊತ್ತಾಯ್ತಾ? ಹೌದು, ಹೇಗೆ ಬೇಕು ಹೋಗ್ಬೇಕು, ಅವರದ್ದೇ ಮನೆ ಅಂತ ಯೋಚಿಸಿ ಹೋಗ್ತಾರೆ. ಸೊ ನಿಮಗೆ ತೋರಿಸ್ತೇನೆ, ಗಾಡಿದು ಲೈನ್ ತೋರಿಸ್ತೇನೆ. ಅವ ಪಾಪ ಎಲ್ಲ ನೋಡ್ಲಿಕ್ಕೆ ಬಂದದ್ದು. ಇಲ್ಲಿ ಆ ಕಡೆಯಿಂದ ಇನ್ನೊಂದು ಗಾಡಿ ಬರ್ತಾ ಉಂಟು. ಈಗ ನಮಗೆ ನಡಿಲಿಕ್ಕೆ ಕೂಡ ಜಾಗ ಇಲ್ಲ ಅಲ್ಲ. ಲ್ಯಾಂಪ್ಸ್ ರಾಕ್ ಅಂತ ಯಾಕೆ ಹಿಡಿದು ಇದಕ್ಕೆ? ಅದೇ ನೋಡು, ಅದು ನನ್ನ ಪ್ರಕಾರ ರಾಕ್ ಲ್ಯಾಂಪ್ ಶೇಪ್ ಅಲ್ಲಿ ಇದೆ. ಹೌದಾ? ಮೋಸ್ಟ್ಲಿ ನೋಡುವ, ಬನ್ನಿ ಫಸ್ಟ್. ಸೊ ಮೇಲೆ ಬಂದು ಮುಟ್ಟಿದ್ದೇವೆ. ಎಂತ ಲ್ಯಾಂಪ್ಸ್ ರಾಕ್ ನೋಡುವ, ಹೇಗೆ ವ್ಯೂ ನೋಡಿ. ನಿಮ್ಗೆ ಬಿಳಿ ಪೇಂಟ್ ಆಗ್ತಾರಲ್ಲ, ಬಿಳಿ ಪೇಪರ್ ಫುಲ್ ಫಾಗ್ ತುಂಬಿ. ಇದೇ ಟೈಮಿಗೆ ಎಷ್ಟು ಟೈಮ್ ಈಗ? 12:30. ಬೆಳಿಗ್ಗೆ 12:30ಗೆ ಬಂದರೆ ನಿಮಗೆ ಇಂಥದ್ದೇ ಒಂದು ಎಂತ ಫುಲ್ ವೈಟ್ ಕಾಣ್ತದೆ ನೋಡಿ. ತುಂಬ ಚಂದ ಉಂಟು ನೋಡಿ. ಎಲ್ಲ ಕಾಣ್ತದೆ ನೋಡಿ. ಏನು ಕಾಣುದಿಲ್ಲ. ಅವ ಹೇಳಿದಾನಲ್ಲ ಅವ ಅಂಗಡಿಯ, ಎಂತ ಕಾಣುದಿಲ್ಲ ಅಂತ. ಹೌದು ನೋಡಿ, ಇದೆಂತ ಲ್ಯಾಂಪ್ಸ್ ಆಗಿ. ಡಾಲ್ಫಿನ್ ಅಂತ ಉಂಟು ಅಲ್ಲಿ, ಅಂತ ನೀರು ಕಾಣ್ಬೋದು ನೋಡು. ಅದು ಡಾಲ್ಫಿನ್ಸ್ ನೋಸ್ ಪಿನ್. ಇದೆಂತ, ಇದು ಲ್ಯಾಂಪ್ ನಿಂದು ಅಲ್ಲಿ ಒಂದು ಲ್ಯಾಂಪ್ಸ್ ರಾಕ್ ಅಂತ ನೋಡಿ. ಎಷ್ಟು ದೂರ ಹೋಗಿ ನಿಂತಿದ್ದಾಳೆ ನೋಡಿ. ಬನ್ನಿ ಹತ್ತಿ. ಎಂತ ಹತ್ತದು ಮಾರೆ, ಹತ್ತಿ ಸಾಕಾಯ್ತು. ನೋಡಿ ಲೈಮ್ ಸೋಡಾ. ಚಿಯರ್ಸ್ ಮಾಡ್ಲಿಕ್ಕೆ ಹೋಗಿ ಹೇಗೆ ಉಂಟು? ಮಸಾಲಾ ಲೈಮ್ ಸೋಡಾ, ಓನ್ಲಿ 40 rupees. ನೈಸ್. ನಾನು ಸ್ವೀಟ್ ತಗೊಳ್ಳಿಲ್ಲ. ಮರಾಠಿ ಮೊಗ್ಗು, ಸ್ಟೋನ್ ಫ್ಲವರು, ಕಸ್ತೂರಿ ಮೆಥಿ, ರೋಸ್ ಪೆಟಲ್ಸ್, ಜಾದಿಪತ್ರಿ, ತೆಗಿ ಮಾರೆ. ಜಿಂಜರ್. ನೀವ್ ಅಡುಗೆ ಮಾಡುದ ನಾನು ಮಾಡ್ಬೇಕು. ಇದು ಅಡ್ಕ ಚೇಚಿ, ಅದೋರಿ ಪ್ಯಾಕೆಟ್. ಅದು ನೆಲ್ಲಿಕಾಯಿ ಎತ್ರ 100. ಆಯಿಲ್ ಉಂಡು. ಚಾಯ್ ಪುಡಿ. ಈಗ ಮಾವಿನಕಾಯಿ ಎಲ್ಲ ತಿಂದು ಇಲ್ಲಿ ಮ್ಯಾಗಿ ತಿನ್ಲಿಕ್ಕೆ ಬಂದಿದೆ. ನಿಮ್ದು ಗೋಲಿ ಸೋಡಾ ಉಂಟು ಇಲ್ಲಿ? ಈಗ ಬೇಡ, ಫುಲ್ ಆಯ್ತು. ಹೇಗೆ ಉಂಟು ಮಾವಿನಕಾಯಿ? ಇಲ್ಲಿ ಮಂಗ ಇದೆ, ಅದಕ್ಕೆ ಬ್ಯಾಗಲ್ಲಿ ಇಟ್ಕೊಂಡಿದೆ. ಗೊತ್ತುಂಟು ಮಂಗ ಉಂಟಂತ. ನಾನಲ್ಲ. ನೋಡಿ ಮ್ಯಾಗಿ ಬಂತು. ಇದೆಷ್ಟನೇದು? 3ನೇದು ಮ್ಯಾಗಿ ಅಂತ ಇಲ್ಲಿ ಬಂದ ನಂತರ. 3ನೇದು ಅಲ್ಲ, ಒಳ್ಳೆದುಂಟು. ಒಳ್ಳೆದುಂಟು. ನಂದು ಸಹ ಒಳ್ಳೆದುಂಟು. ನಾನು 3 ತಿಂದಿದ್ರಲ್ಲಿ ಇವತ್ತಿದೆ ಒಳ್ಳೆದಾ? ಯಾಕಂದ್ರೆ ಇವ್ರು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದ್ದಾರೆ, ಅಲ್ಲೆಲ್ಲ ಮೊನ್ನೆ ಮಂಗಂತಾರೆ. ಸೊ ನೋಡಿ ಮ್ಯಾಗಿ ನೋಡುವ. ನೆಕ್ಸ್ಟ್ ಪಾಯಿಂಟಿಗೆ ಹೋಗುವ. ಅಲ್ಲಿ ಅಂತ ಕಾಣ್ತದೆ ಅಂತ ಹೇಳ್ತೇನೆ. ಈಗ ಡಾಲ್ಫಿನ್ ನೋಸ್ ಪಾಯಿಂಟಿಗೆ ಬಂದಿದ್ದೇವೆ. ನೋಡಿ ನಮ್ಮ ಡಾಲ್ಫಿನ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಮಾರೆ.
ಇಲ್ಲಿ ಯಾವ ವಾಟರ್ ಫಾಲ್ಸಿಗೂ ಎಲ್ಲೋ ಇಲ್ಲ ಈಗ ಆಯ್ತಾ, ಎಲ್ಲ ಸಹ ಕ್ಲೋಸ್ ಮಾಡಿದ್ದಾರೆ. ಕೇಳಿದ್ರೆ ಅನಿಮಲ್ಸ್ ಕ್ರಾಸಿಂಗ್ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವರು ನಾವು ನೆಟ್ಟಲ್ಲಿ ನೋಡಿದ್ದಲ್ವ, ಅಂದರೆ ಸ್ವಲ್ಪ ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹಾಗೇನೋ ಎಲ್ಲ ಹೇಳ್ತಿದ್ದೇವೆ. ಸೊ ಬರುವವರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ನಮ್ಮ ಥರ ಸ್ಕ್ಯಾಮ್ ಆಗ್ತದೆ. ಓಕೆ, ಸೊ ಈಗ ನಾವು ಕೂನೂರ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಮುಗೀತು, ಟ್ರೈನ್ ಮುಗೀತು ಅಷ್ಟೇ. ಅಷ್ಟೇ, 4 ಬೋಗಿ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಇದು ನಮ್ಮ ಟ್ರೈನ್ ಅಲ್ಲಲ್ಲ? ಇದಲ್ಲ ಮಾರ್ರೆ. ಈಗ ಮೇಡಮ್ ಟ್ರೈನ್ ಹತ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಹೋಗಿ, ಇದರಲ್ಲಿ ಸೀಟ್ ನಂಬರ್ ಉಂಟು, ನಮ್ದು 37, 38. ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಕೆಲವರು ಲೆಫ್ಟ್ ರೈಟ್ ಎಲ್ಲ ಹೇಳ್ತಿದ್ರು. ನಮ್ಗೆ ಅಂತ ಅರ್ಥ ಆಗ್ತದೆ, ನಮ್ಗೆ ಎಂತ ರೈಟ್ ಲೆಫ್ಟ್ ಗೊತ್ತಿಲ್ಲ. ಈಗ ಕೂತ್ಕೊಂಡು ಹೋಗುದು, ನೋಡುವ. ಫೈನಲಿ ನಾವೀಗ ರಿಟರ್ನ್ ಬರುವಾಗ ಟಾಯ್ ಟ್ರೈನ್ ಅಲ್ಲಿ ನಾವಿಬ್ರು ಮಾತ್ರ, ನಮ್ಮ ಫುಲ್ ಕಂಪಾರ್ಟ್ಮೆಂಟ್ ಅಲ್ಲ ಎಂತ ಹೇಳುದು ಇದಕ್ಕೆ, ಕೋಚ್ ನಮ್ಮ ಕೋಚ್ ನಮ್ಮ ಇದರಲ್ಲಿ ನಾವು ಮಾತ್ರ ಇದ್ದೇವೆ. ಖುಷಿ ಆಯ್ತು, ಆಗದಿಂದ ಬೈದು ಬಂದದ್ದು. ಹೌದು, ಯಾಕಂದ್ರೆ ಆಗ ಎಂತ ಒಂದು ಸೀಟಲ್ಲಿ 4 ಜನ ಅಂದ್ರೆ ಆಚೆ ಈಚೆ 8 ಜನ ಹೀಗೆ ಮಾಡಿ ಕೂತ್ಕೊಂಡಿದ್ವಿ, ಜಾಗವೇ ಇರ್ಲಿಲ್ಲ. ಒಂದು ಫೋಟೋ ತೆಗಿಲಿಕ್ಕಿಲ್ಲ, ವಿಡಿಯೋ ತೆಗಿಲಿಕ್ಕಿಲ್ಲ, ಎಂತ ಇರ್ಲಿಲ್ಲ. ಈಗ ಇಡೀ ಕೋಚ್ ನಮ್ಮಲ್ಲೇ. ಥ್ಯಾಂಕ್ ಯು. ಇವರು ಹೋಗ್ಲಿಕ್ಕೆ ಬರ್ಲಿಕ್ಕೆ 2 ಟಿಕೆಟ್ ತೆಗೆದು, ನಾನು ಹೋಗುವಾಗ ಅನ್ಕೊಳ್ತಿದ್ದೆ ಆಯ್ತಾ, 1 ಗಂಟೆ ಹೇಗೆ ಅಪ್ಪ ಹೋಗುದು ಅಂತ. ಈಗ ಹೋಗ್ಬಿಟ್ಟು ಆರಾಮಾಯ್ತು. ಸೊ ಟಾಯ್ ಟ್ರೈನನ್ನು ಮುಗಿಸಿ ನೆಕ್ಸ್ಟ್ ಡೇ ನಾವು ವಾಪಸ್ ಮ್ಯಾಂಗ್ಳೂರಿಗೆ ರಿಯಾಲಿಟಿಗೆ ಬಂದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಊಟಿ, ವೆದರ್ ಎಸ್ಪೆಷಲಿ, ಮತ್ತು ಡ್ರೈವಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಊಟಿಯಲ್ಲಿ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ನಾವೊಂದು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಯಾಕೆಂದರೆ ಕೆಲವರು ಕ್ವೆಶ್ಚನ್ಸ್ ಕೇಳ್ತಾರೆ, ಯಾವ ಥರ ಐಟಿನರಿ ಪ್ರಿಪೇರ್ ಮಾಡ್ಬೋದು, ಕಾಸ್ಟಿಂಗ್ ಎಷ್ಟಾಗ್ತದೆ, ರೂಮ್ಸಿಗೆ ಎಷ್ಟಾಗ್ತದೆ, ಎಲ್ಲ ನಾವು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಬಾಯ್.